ಸರ್ ನಮಸ್ಕಾರ. ನಮಸ್ಕಾರ. ಸರ್ ಇವರಿಬ್ಬರು ಸ್ನೇಹ ನಮಗೊಂದು ರೀತಿಯಾಗಿ ರೋಲ್ ಮಾಡೆಲ್ ತರ ಇತ್ತು. ಹೌದು. ಏನ್ ಕಾರಣ ಅನ್ಸುತ್ತೆ ಇಬ್ಬರ ನಡುವೆ ಈ ಬಿರುಕು ಉಂಟಾಗಕ್ಕೆ? ಒಬ್ಬ ದರ್ಶನ್ಗೆ ಇವತ್ತಿಗೂ ಟ್ವೀಟ್ ಮಾಡೋದೇನು, ಟೈಪ್ ಮಾಡೋದೇನು, ಅಕೌಂಟ್ ಓಪನ್ ಮಾಡೋದು ಇದೆಲ್ಲ ಏನು ಗೊತ್ತೇ ಇಲ್ಲ ಪಾಪ. ಅದು ನನ್ಗೆ ಗೊತ್ತದು. ಈಗ ಆ ಟ್ವೀಟ್ ಅವ್ರು ಮಾಡಿಲ್ವ ಅಂತ ಸರ್? ಅಂದ್ರೆ ಯಾರೋ ಬೇರೆ ಹುಳಿ ಹಿಂಡೋ ಕೆಲಸ ಮಾಡ್ತಿದಾರೆ ಅಂತ. ದರ್ಶನ್ಗೆ ಇದು ಯಾವುದು ಗೊತ್ತಿಲ್ಲ. ನಾನು ಹೇಳ್ತೀನಿ, ನಾಳೆ ಬೆಳಿಗ್ಗೆ ಎಲ್ಲ ಹೇಳ್ತೀನಿ ಕೂಲಂಕುಷವಾಗಿ. ಇಲ್ಲೆಲ್ಲ ಏನೇನು ನಡೀತು ನಾನು ಎಲ್ಲ ಹೇಳ್ತೀನಿ. ಎಲ್ಲ ಕಳ್ರೆ, ಆ ಕಡೆ ಎರಡು ಕಳ್ರೆ, ಈ ಕಡೆ ಎರಡು ಕಳ್ರೆ, ಎಲ್ಲ ಅವ್ರವ್ರ ಬೆಳೆ ಬೇಯಿಸ್ಕೊಂತವ್ರ ಅಷ್ಟೇ. ಇಲ್ಲಿ ಕಾರಣ ಇಂಡಸ್ಟ್ರಿ ಒಟ್ಟಾಗಿರ್ಬೇಕು ಸ್ವಾಮಿ. ಬಟ್ ಈ ರೀತಿಯಾಗಿ ಹುಳಿ ಹಿಂಡೋರ್ನ ಯಾಕೆ ಹೊರಗಡೆ ತೆಗೆದು ಬಿಸಾಕಾಗಲ್ಲ ಅಂತ? ಇಬ್ಬರು ಒಳ್ಳೆ ಸ್ನೇಹಿತರು ಯಾರೋ ಹುಳಿ ಹಿಂಡ್ತಾ ಇದ್ರೆ ಹುಳಿ ಹಿಂಡೋರ್ನೇ ಚೆನ್ನಾಗಿ ಕಾಣೋದು. ಹಂಗೆ ಹೋಗಿ ನಮ್ಮ ತಲೆ ಮೇಲೆ ಕಟ್ಬಿಡ್ತಾರೆ, ನೀವು ಹುಳಿ ಹಿಂಡಿ ಅಂದ್ಬಿಟ್ಟು. ಮೂರನೇದವ್ರು ಬಲಿಪಶು ಇದ್ರಲ್ಲಿ. ಹೌದೌದು, ಹಂಗೆ ಆಗೋದು. ದರ್ಶನ್ ಅವರು ಅಧಿಕೃತವಾಗಿ ಅವ್ರದೊಂದು ಟ್ವಿಟರ್ ಅಕೌಂಟ್ ಇದೆ, ಪೇಜ್, ಅದರಲ್ಲಿ ಹಾಕ್ತಾ ಇರ್ತಾರೆ. ಅವನಿಗೆ ಟೈಪ್ ಮಾಡೋದಾಗ್ಲಿ ಇನ್ನೊಂದಿನೋ ಗೊತ್ತಿಲ್ಲ. ಅವನೇ 7 ಟೈಪ್ ಮಾಡ್ಸಿರ್ಬೋದೇನೋ ಗೊತ್ತಿಲ್ಲ, 7 ಜನ ಟೈಪ್ ಮಾಡಿರ್ಬೋದೇನೋ ಗೊತ್ತಿಲ್ಲ. ಬಟ್ ನಾನು ದರ್ಶನ್ ಬಗ್ಗೆ ಚೆನ್ನಾಗಿ ಗೊತ್ತು. ಮೊಬೈಲ್ ಆನ್ ಅಂಡ್ ಆಫ್ ಮಾಡ್ತಾನೆ ಅಷ್ಟೇ, ಬಿಟ್ರೆ ಏನೇನೂ ಮಾಡಲ್ಲ. ಥ್ಯಾಂಕ್ ಯು ಬುಲೆಟ್ ಪ್ರಕಾಶ್ ಸರ್.